ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮುಕ್ತಾಯ ಬೆನ್ನಲ್ಲೇ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಆಡಿಯೋ ಬಾಂಬ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಸಿರಾಜ್ ಅಹಮದ್ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಸಚಿವ ಜಮೀರ್ ಅಹಮದ್ ಹಾಗೂ ಸಿರಾಜ್ ಅಹಮದ್ ಒಳಸಂಚು ರೂಪಿಸಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಸಿರಾಜ್ ಅಹಮದ್ ಅವರು ಮಾಧ್ಯಮಗಳೊಂದಿಗೆ ಅಧಿಕೃತ ಸ್ಪಷ್ಟೀಕರಣ ನೀಡಿದರು. ವೈರಲ್ ಆಗಿರುವ ಆಡಿಯೋದಲ್ಲಿರುವುದು ನಮ್ಮ ಧ್ವನಿಯಲ್ಲ, ಅದು ಸಂಪೂರ್ಣವಾಗಿ ನಕಲಿ. ಮುಸ್ಲಿಂ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ನೀಡಬೇಕು ಎಂದು ನಾವು ಬೇಡಿಕೆ ಇಟ್ಟಿದ್ದು ನಿಜ. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗಿ ನಾವೆಲ್ಲರೂ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥವರ ಗೆಲುವಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ನಮ್ಮ ವಿರುದ್ಧ ರಾಜಕೀಯವಾಗಿ ಅಪಪ್ರಚಾರ ಮಾಡಲು ಈ ರೀತಿ ಸುಳ್ಳು ಆಡಿಯೋ ಸೃಷ್ಟಿಸಲಾಗಿದೆ ಎಂದರು. ಪ್ರಸ್ತುತ ರಾಜ್ಯದಲ್ಲಿ ಸಚಿವ ಸಂಪುಟ ರಚನೆಯಾಗುತ್ತಿರುವ ನಿರ್ಣಾಯಕ ಸಂದರ್ಭದಲ್ಲೇ ಈ ಆಡಿಯೋವನ್ನು ಮುಂಚೂಣಿಗೆ ತರಲಾಗಿದೆ. ಸಚಿವ ಜಮೀರ್ ಅಹಮದ್ ಅವರ ಹೆಸರಿಗೆ ಮಸಿ ಬಳಿಯುವ ಮತ್ತು ನಮ್ಮ ರಾಜಕೀಯ ಬೆಳವಣಿಗೆಯನ್ನು ಸಹಿಸದ ವಿರೋಧಿಗಳು ಸಮಯ ಸಾಧಕತನ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಅವರು ದೂರಿದರು. ತಮ್ಮ ತೇಜೋವಧೆ ಮಾಡಲು ಹೊರಟಿರುವ ಕಿಡಿಗೇಡಿಗಳ ವಿರುದ್ಧ ಸುಮ್ಮನೆ ಕೂರುವುದಿಲ್ಲ. ಈ ಫೇಕ್ ಆಡಿಯೋ ಪ್ರಕರಣದ ವಿರುದ್ಧ ಶೀಘ್ರದಲ್ಲೇ ಕಾನೂನು ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಸರ್, ಅದು ನಾನು ಮಾಧ್ಯಮದಲ್ಲಿ ಬೆಳಗ್ಗೆ ನೋಡಿದೆ. ಏನು ಆಡಿಯೋ ನೀವು ತೋರಿಸ್ತಾ ಇದ್ದೀರಿ, ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇದೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ, ಅದು ನಾವು ತೋರಿಸ್ತಾ ಇದ್ದೀವಿ ಅಂಥೇಳಿ ಕೇಳಿದ್ವಿ. ಅದು ಯಾವ ಕಾರಣಕ್ಕೂ ಅದು ಸತ್ಯಕ್ಕೆ ದೂರಿರೋ ಮಾತು. ನಾವು ಜಮೀರ್ ಸಾಹೇಬರು ಆ ಥರ ಯಾವುದು ಮಾತಾಡಿಲ್ಲ ಫೋನ್ ಮುಖಾಂತರ. ಯಾವಾಗ ಜಮೀರ್ ಸಾಹೇಬರು ಮಾತಾಡಿದ್ರು ಪಕ್ಷ ಗೆಲ್ಲುವ ನಿಟ್ಟಿನಲ್ಲೇ ಮಾತಾಡಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದಲ್ಲಿ ಏನು ನಡೀತಾ ಇದೆ ಅಸಮಾಧಾನ ಎಲ್ಲ ಸರಿಪಡಿಸಬೇಕು, ಅವ್ರಿಗೆಲ್ಲರಿಗೂ ಸಮಾಧಾನ ಮಾಡಬೇಕು ಅಂತಲೇ ಹೇಳಿರೋದು ವಿನ ಅದು ಬಿಟ್ಟು ಬೇರೆ ವಿಚಾರ ಯಾವತ್ತೂ ಜಮೀರ್ ಸಾಹೇಬರು ನನ್ನ ಜೊತೆಗೆ ಮಾತಾಡಿದಿರಲಿಲ್ಲ. ಇದು ಯಾರು ಮಾತಾಡಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅವ್ರಿಗೆ ಕೇಳಬೇಕು. ಇವತ್ತಿಲ್ಲ ನಾಳೆ ಅದು ಗೊತ್ತಾಗ್ತದೆ, ಯಾರು ಬಿಟ್ಟಿದ್ದಾರೆ, ಯಾವ ಥರ ಸೃಷ್ಟಿ ಮಾಡಿದ್ದಾರೆ ಅಂಥೇಳಿ ಗೊತ್ತಾಗುತ್ತೆ ಅವ್ರಿಗೆ. ಸರ್, ಈ ಥರ ಇವಾಗ ಸಡನ್ನಾಗಿ ಆಡಿಯೋ ಎಲ್ಲ ಇದಾಗಿರೋದು. ಈಗ ನಾವಂತೂ ಮಾತಾಡಿಲ್ಲ ಆ ಥರ ಯಾವುದು. ಜಮೀರ್ ಸಾಹೇಬರು ನನಗೆ ಆ ಥರ ಯಾವುದು ಕೇಳಿಲ್ಲ ಮಾಹಿತಿ. ನಾನು ಅವ್ರಿಗೂ ಯಾವುದು ಅಂತ ಮಾಹಿತಿ ಕೊಟ್ಟಿರೋದು ಇದು ಇಲ್ಲ ನನ್ನ ಹತ್ರ. ನಾನು ಭಾಳ ಇದರಿಂದ ಹೇಳ್ತಾ ಇದ್ದೀನಿ, ಇದಕ್ಕೆ 100% ಸತ್ಯಕ್ಕೆ ದೂರಿರೋ ಮಾತು. ಇದರಲ್ಲಿ ಮೇಲ್ನೋಟಕ್ಕೆ ಷಡ್ಯಂತ್ರ ಕಂಡು ಬರ್ತಾ ಇದೆ. ಯಾಕಂತೇಳಿದರೆ ನಾನು ಆ ಥರ ಮಾತಾಡದಿದ್ದಿದ್ದರೆ ನಾನು ಜಮೀರ್ ಸಾಹೇಬರು ಈಗ ಎಲೆಕ್ಷನ್ ಟೈಮಲ್ಲೇ ನೀವು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತೈತಿ ಎಲ್ಲ ಎಷ್ಟು ನಮೂನೆ ಷಡ್ಯಂತ್ರಗಳು ಆದವು. ಅದಕ್ಕೆ ನಸೀರ್ ಸಾಹೇಬರಿಗೆ, ಜಬ್ಬಾರ್ ಸಾಹೇಬರಿಗೆ ಇವೆಲ್ಲ ಕ್ರಮ ಆದವು. ಅವ್ರಿಗೂ ಕೂಡ ಅನಾವಶ್ಯಕವಾಗಿ ಪಕ್ಷದಲ್ಲಿ ಒಂದು ಗೂಬೆ ಕೂರಿಸೋ ಕೆಲಸವನ್ನು ಮಾಡಿ ಅವರಿಗೆ ಸಸ್ಪೆಂಡ್ ಮಾಡಿದರು. ಆವಾಗಿಂದನೇ ಈ ಷಡ್ಯಂತ್ರ ನಡೀತಾ ಇದೆ. ಈಗ ಇದು ಹೊಸ ಬೆಳವಣಿಗೆ ನನಗೆ ನೋಡಿ ಆಶ್ಚರ್ಯ ಆಗ್ತಾ ಇದೆ. ಜಮೀರ್ ಸಾಹೇಬರು ನನ್ನ ಜೊತೆಗೆ ಸಂಪರ್ಕದಲ್ಲಿ ಮಾತಾಡಿರೋದು ಅಂಥೇಳಿ ತೋರಿಸಿದ್ವಿ. ನಾನು ನೋಡಿ ಆಶ್ಚರ್ಯ ಆದೆ. ಆ ಥರ ಮಾತುಗಳು ಜಮೀರ್ ಸಾಹೇಬರು ಯಾವುದೇ ಕಾರಣಕ್ಕೂ ನನ್ನ ಜೊತೆಗೆ ಮಾತಾಡೋರಿದು ಇಲ್ಲ. ಸಂಪುಟ ರಚನೆ ಆಗ್ತಾ ಇದೆ. ಈಗ ಈ ಟೈಮಲ್ಲಿ ಜಮೀರ್ ಸಾಹೇಬರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೆಸಬೇಕು ಅಂಥೇಳಿ ಈ ಷಡ್ಯಂತ್ರ ನಡೆಸ್ತಾ ಇದೆ. ಎಲ್ರಿಗೂ ಗೊತ್ತಾಗ್ತಾ ಇದೆ, ಮಾಧ್ಯಮದವ್ರಿಗೂ ಗೊತ್ತಾಗ್ತಾ ಇದೆ ಇದು. ಆದರೂ ಕೂಡ ನಮ್ಮ ಸಮಾಜ ಎಲ್ಲ ನೋಡ್ತಾ ಇದೆ ಯಾವ ಥರ ಅವ್ರ ಮೇಲೆ ಷಡ್ಯಂತ್ರ ನಡೆಸ್ತಾ ಇದೆ ಅಂಥೇಳಿ. ಯಾವುದೇ ಕಾರಣಕ್ಕೆ ಅವ್ರಿಗೆ ಏನು ಷಡ್ಯಂತ್ರ ಮಾಡಿದ್ರು ಅವ್ರಿಗೆ ಹಿನ್ನಡೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಮಧ್ಯರಾತ್ರಿ 3 ಗಂಟೆಗೆ ಒಂದು ಪೋಸ್ಟ್ ಆಗುತ್ತೆ ಸರ್. ಅದು ಮಧ್ಯರಾತ್ರಿ 3 ಗಂಟೆಗೆ ಪೋಸ್ಟ್ ಮಾಡಿದ್ದಾರೆ ಅದನ್ನ. ಇದು ಇವತ್ತು ಮಧ್ಯರಾತ್ರಿ 3 ಗಂಟೆಗೆ ಪೋಸ್ಟ್ ಮಾಡಿರೋ ಆಡಿಯೋ ಏನಂತ ಅನಿಸುತ್ತೆ ಸರ್? ಅಂದ್ರೆ ಈಗ ಅದು ಯಾರು ಮಾಡಿದ್ದಾರೆ ಅಂತ ನೋಡ್ಬೇಕು ನೀವು. ಎಲ್ಲಿಂದ ಬಂದಿದೆ ನಿಮಗೆ ಗೊತ್ತಿದೆ. ಅದು ಯಾರು ಮಾಡಿದ್ದಾರೆ, ಎಲ್ಲಿಂದ ತೆಗೆದ್ರು, ಯಾರು ಮಾಡಿದ್ರು, ಯಾರು ಆಡಿಯೋ ಕೊಟ್ಟರು ಅಂತೇಳಿ ಅವರು ಬಹಿರಂಗ ಪಡಿಸ್ಲಿ. ಅದು ಅದರಲ್ಲಿ ಒಂದಷ್ಟು ಮಾತಾಡಿದ್ದಾರೆ ಸರ್. ಅಂದ್ರೆ ನೀವು ಮಾತಾಡಿದ್ದು ಅನ್ನಲಾದ ವಿಡಿಯೋದಲ್ಲಿ ಈಗ ಬಿಜೆಪಿ ಅಭ್ಯರ್ಥಿ ಜೊತೆನೂ ಮಾತಾಡಿದ್ದೀನಿ, ನನ್ನ ಕಾಲು ಬೆಳಕು ಬಂದ. ನಾನು ಶ್ರೀನಿವಾಸ್ ದಾಸ್ಕರಪ್ಪ ನನ್ನ ಫ್ರೆಂಡ್ ತಮ್ಮ, ನನಗೆ ಭಾಳ ಆಪ್ತ. ನಾನು ಬಿಡ್ರಿ, ನಮ್ಮ ನಾಯಕರಾದ ಮಲ್ಲಿಕಾರ್ಜುನರವರೇ ಹೇಳಿದ್ದಾರೆ, ಅವ್ರ ತಂದೆಯವರು ನಮಗೆಲ್ಲರೂ ಭಾಳ ಆಪ್ತರು ಅಂಥೇಳಿ. ಈಗ ನಾವು ಆ ವಿಚಾರದಲ್ಲಿ ನಾನು ಯಾವತ್ತೂ ಇನ್ನೂವರೆಗೂ ಟಿಲ್ ಟುಡೇ ನಾನು ಅವ್ರ ಜೊತೆಗೆ ಮಾತಾಡಿಲ್ಲ. ಶ್ರೀನಿವಾಸ್ ದಾಸ್ಕರಿಯಪ್ಪನ ಜೊತೆ ಶ್ರೀನಿವಾಸ್ ದಾಸ್ಕರಿಯಪ್ಪರವರು ನಾನು ವೋಟಿಂಗ್ ದಿವಸ ಹೋದಾಗ ಅಲ್ಲಿ ಅವರು ಬೂತ್ನಲ್ಲಿ ಬಂದು ಹೋಗ್ತಾಯಿದ್ರು. ಷಡ್ಯಂತ್ರ ಮಾಡಿದ್ದಾರೆ ಅನ್ಸುತ್ತೆ ಸರ್. ಈಗ ಅದು ಗೊತ್ತಾಗಿದ್ರೆ ನಾನು ಬಹಿರಂಗ ಹೆಸರು ಸಮೇತ ಹೇಳ್ತಿದ್ದೆ.
ಅದು ಮಾಡ್ಕೊತೀನಿ, ಮಾಹಿತಿ ತೊಗೊಳ್ತೀನಿ. ಮಾಹಿತಿ ತೊಗೊಂಡ ನಂತರ ನಿಮ್ಮ ಹತ್ರ ಬಹಿರಂಗವಾಗಿ ಹೇಳ್ತೀನಿ ಯಾರು ಮಾಡಿರ್ಬೋದು ಅಂತ.